ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ದಿನ ನರೇಂದ್ರ ಮೋದಿಜಿಯವರ ನೇತೃತ್ವದ NDA ಸರ್ಕಾರ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ GST ಕೌನ್ಸಿಲ್ ಒಂದು ಐತಿಹಾಸಿಕ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ದೇಶದ ಜನತೆಗೆ ದೀಪಾವಳಿಯ ಉಡುಗೊರೆಯನ್ನು ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ. ಏನು ನಿನ್ನೆ GST ಕೌನ್ಸಿಲ್ನಲ್ಲಿ ಹಿಂದೆ 4 ಸ್ಲ್ಯಾಬ್ ಇದ್ದಿದ್ದನ್ನು 2 ಸ್ಲ್ಯಾಬ್ಗೆ ಇಳಿಸಿರ್ತಕ್ಕಂಥದ್ದು, 5% ಮತ್ತು 8%ಗೆ ತಂದಿರತಕ್ಕಂಥದ್ದು ಬಹಳ ದೊಡ್ಡ ನಿರ್ಧಾರ. ಇಡೀ ದೇಶಾದ್ಯಂತ ಇದ್ರ ಬಗ್ಗೆ ಚರ್ಚೆ ಪ್ರಾರಂಭ ಆಗಿದೆ. ಅದರಲ್ಲೂ ಸಹ ಇವತ್ತು ಜಾಗತಿಕ ಸವಾಲುಗಳನ್ನು ಇವತ್ತು ಭಾರತ ಎದುರಿಸ್ತಾ ಇದೆ. ಈ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಲ್ತಕ್ಕಂಥ ನಿಟ್ಟಿನಲ್ಲೂ ಸಹ ಈ ಒಂದು ನಿರ್ಧಾರ ಭಾರತಕ್ಕೆ ಅನುಕೂಲ ಆಗ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದರ ಪರಿಣಾಮಗಳು ಏನು ಅನ್ನೋದು ಈಗಾಗಲೇ ನಮಗೆಲ್ಲ ತಿಳಿದಿದೆ. ಅಗತ್ಯ ವಸ್ತುಗಳ ಬೆಲೆ ಇಳಿಕೆ ಆಗುವಂಥದ್ದಾಗಲಿ, ಮ್ಯಾನುಫ್ಯಾಕ್ಚರರ್ಸ್ ಏನಿದ್ದಾರೆ ಉತ್ಪಾದಕರು, ಆ ಕ್ಷೇತ್ರಕ್ಕೂ ಕೂಡ ಒಂದು ದೊಡ್ಡ ಬೂಸ್ಟ್ ಇವತ್ತು ಸಿಕ್ಕಿರ್ತಕ್ಕಂಥದ್ದು. ಮತ್ತು 5% ಸ್ಲ್ಯಾಬ್ಗೆ ಬರ್ತಕ್ಕಂಥ 99 ವಸ್ತುಗಳು ಈ 5% ತೆರಿಗೆ ವ್ಯಾಪ್ತಿಗೆ ಬರ್ತಾ ಇರತಕ್ಕಂಥದ್ದು ಬಡವರಿಗೆ, ಮಧ್ಯಮ ವರ್ಗದವರಿಗೆ ಬಹಳ ದೊಡ್ಡ ಅನುಕೂಲ ಇದರಿಂದ ಆಗ್ತದೆ. ಹಾಗಾಗಿ ಒಂದೇ ಮಾತಿನಲ್ಲಿ ಹೇಳೋದಾದರೆ, ಈ ಒಂದು ಐತಿಹಾಸಿಕ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಭಾರತ ಮುಂದಿನ ದಿನಗಳಲ್ಲಿ ಏನು ನರೇಂದ್ರ ಮೋದಿಜಿಯವರ ಅಪೇಕ್ಷೆ ಇದೆ, 2047ನೇ ಇಸ್ವಿಗೆ ಭಾರತ ವಿಕಸಿತ ಭಾರತ ಆಗಿ ಪರಿವರ್ತನೆ ಆಗಬೇಕು. ಆ ನಿಟ್ಟಿನಲ್ಲಿ ಬಹಳ ಮಹತ್ತರವಾಗಿರ್ತಕ್ಕಂಥ ನಿರ್ಧಾರ ಇದಾಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡರವ್ರನ್ನ ನಾವು ಶ್ಲಾಘನೆ ಮಾಡಬೇಕಾಗ್ತದೆ. ನರೇಂದ್ರ ಮೋದಿಜಿಯವರು ಇತ್ತೀಚೆಗೇನು ಜಪಾನ್ ಮತ್ತು ಚೈನಾ ಪ್ರವಾಸವನ್ನು ಮುಗಿಸ್ಕೊಂಡು ಬಂದಿದ್ದಾರೆ. ಅಲ್ಲಿ ನಡೆದಂಥ ಶೃಂಗಸಭೆಯ ಬಗ್ಗೆ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗಿದೆ, ನಮ್ಮ ದೇಶದಲ್ಲೂ ಕೂಡ ಚರ್ಚೆ ಆಗಿದೆ. ಇವತ್ತು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಹ ಏನು ಅಮೇರಿಕ ಒಂದು ಕಡೆ ನಮಗೆ ಭಾರತಕ್ಕೆ ಸವಾಲನ್ನು ಒಡ್ತಾ ಇರಬೇಕಾದ್ರೆ, ನರೇಂದ್ರ ಮೋದಿಜಿಯವರ ಈ ಪ್ರವಾಸ ಬಹಳ ಯಶಸ್ವಿ ಆಗಿದೆ. ಈ ದೇಶವನ್ನು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ನಿರ್ಧಾರವನ್ನು ನರೇಂದ್ರ ಮೋದಿಜಿಯವರು ಮಾಡಿದ್ದಾರೆ ಅಂಥೇಳಿ ಇವತ್ತೇನು ದೇವೇಗೌಡರು ಪತ್ರ ಬರೆದಿದ್ದಾರೆ. ನಿಜವಾಗ್ಲೂ ಕೂಡ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡ ಅವರ ಈ ನಡೆ ನಮ್ಮೆಲ್ಲರಿಗೂ ಸಹ, ಅಂದರೆ ಇವತ್ತಿನ ರಾಜಕಾರಣಿ ಎಲ್ಲರಿಗೂ ಸಹ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಮೇಲ್ಪಂಕ್ತಿಯನ್ನು ಹಾಕಿಕೊಟ್ಟಿದ್ದಾರೆ. ಒಬ್ಬ ಮುತ್ಸದಿ ರಾಜಕಾರಣಿ ಹೇಗೆ ನಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ,
ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ದೇಶದ ವಿಚಾರ ಬಂದಾಗ ಯಾವ ರೀತಿ ನಾವು ಒಗ್ಗಟ್ಟಾಗಿ ಭಾರತದ ಜೊತೆಯಲ್ಲಿ ನಿಲ್ಲಬೇಕಾಗ್ತದೆ, ಒಂದು ಆದರ್ಶ ನಡೆಯನ್ನು ಇವತ್ತು ದೇವೇಗೌಡರು ತೋರಿಸ್ಕೊಟ್ಟಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾಳ ಸಂತೋಷದಿಂದ ಮತ್ತು ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ನಾಡಿನ ಜನತೆಯ ಪರವಾಗಿ ಮತ್ತು ದೇಶದ ಜನತೆಯ ಪರವಾಗಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕೆ ಇಚ್ಛಪಡ್ತೇನೆ, ಅಭಿನಂದನೆಯನ್ನು ಕೂಡ ನಾನು ಸಲ್ಲಿಸ್ತೇನೆ. ಮುಂದಿನ ವಾರ ನಾನು ಕೂಡ ನಮ್ಮ ಪಕ್ಷದ ಮುಖಂಡರೊಂದಿಗೆ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರ ಮನೆಗೂ ಕೂಡ ಭೇಟಿಯನ್ನು ಮಾಡಿ ಅವರಿಗೆ ಅವರ ಆಶೀರ್ವಾದವನ್ನು ಕೂಡ ಪಡೆದುಕೊಂಡು ಬರ್ತೇವೆ. ಅವ್ರಿಗೆ ಅಭಿನಂದನೆಯನ್ನು ಕೂಡ ನಾವು ಸಲ್ಲಿಸಿ ಬರ್ತೇವೆ. ಇವತ್ತು ಕಮಿಂಗ್ ಬ್ಯಾಕ್ ಟು ಜಿ ಎಸ್ ಟಿ ರಾಜ್ಯದಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಸಚಿವರು ಇವತ್ತು ನಾನಾ ರೀತಿ ಹೇಳಿಕೆಯನ್ನು ಕೊಡ್ತಾ ಇರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು GST ಹಿಂದಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ರವರು ಅವರ ಒಂದು ಕನಸಿನ ಕೂಸಿದು. ಅವರ ಕನಸನ್ನು ನನಸು ಮಾಡಿರ್ತಕ್ಕಂಥವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ತಮಗೆ ಗೊತ್ತಿದೆ, GST ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಬಂದಾಗ ಜುಲೈ 31, 2017 ಮಧ್ಯರಾತ್ರಿನಲ್ಲಿ ಪಾರ್ಲಿಮೆಂಟಿನ ವಿಶೇಷ ಅಧಿವೇಶನವನ್ನು ಕರೆದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಈ ಏಕರೂಪ ತೆರಿಗೆ ವ್ಯವಸ್ಥೆ ಏನು ಮನಮೋಹನ್ ಸಿಂಗ್ ಅವರ ಕನಸಿತ್ತು, ನರೇಂದ್ರ ಮೋದಿಜಿಯವರು ಅದನ್ನು ನನಸು ಮಾಡಿದ್ದಾರೆ. ಇದರಲ್ಲಿ ದೇಶದ ಹಿತಾಸಕ್ತಿ ಇದೆ ವಿನಃ ಇದರಲ್ಲಿ ಯಾವುದೇ ಒಂದು ರಾಜಕಾರಣ ಇಲ್ಲ. ಅದರ ದುರಂತ ಏನಪ್ಪ ಅಂತ ಹೇಳಿದ್ರೆ, ಅವತ್ತು ನರೇಂದ್ರ ಮೋದಿಜಿಯವರು ಕರೆದಂಥ ಒಂದು ವಿಶೇಷ ಅಧಿವೇಶನದಲ್ಲಿ ಮನಮೋಹನ್ ಸಿಂಗ್ ಅವ್ರನ್ನು ಕೂಡ ಹೋಗದೇ ರೀತಿಯಲ್ಲಿ ತಡಿತಕ್ಕಂಥ ಕೆಲಸ ದೆಹಲಿಯಲ್ಲಿ ಕೂತಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು ಮಾಡಿದರು. ಅಂದರೆ ಅಷ್ಟೊಂದು ಸಣ್ಣತನವನ್ನು ಕಾಂಗ್ರೆಸ್ ಪಕ್ಷದ ಪ್ರದರ್ಶನವನ್ನು ಅವತ್ತೇ ಮಾಡಿತ್ತು. ಇವತ್ತು ರಾಜ್ಯದಲ್ಲೂ ಸಹ ಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಕೂಡ ಒಳಗೊಂಡಂತೆ ನಾನಾ ರೀತಿ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಒಂದು ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಒಂದು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಭಾರತ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು ಅಂತ ಹೇಳಿದ್ರೆ ಕರ್ನಾಟಕ ಒಳಗೊಂಡಂತೆ ಎಲ್ಲ ರಾಜ್ಯಗಳ ಸಹಕಾರ ಕೇಂದ್ರಕ್ಕೆ ನೀಡಬೇಕಾಗ್ತದೆ. ಆಗ ಮಾತ್ರ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯ ಆಗ್ತದೆ. ನಾವೇನು ಹೇಳ್ತೇವೆ, ಕೋಆಪರೇಟಿವ್ ಫೆಡರಲಿಸಮ್ ಅಂತ ಹೇಳ್ತೇವೆ. ಅದನ್ನು ಅವರು ಕೂಡ ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ನಾನು ಗಮನಿಸ್ತಾ ಇದ್ದೆ, ನಮ್ಮ ರಾಜ್ಯಕ್ಕೆ ಇದು 14-15 ಸಾವಿರ ಕೋಟಿ ಲಾಸ್ ಆಗ್ತದೆ. ಅದು ಅಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ರಾಜ್ಯದ ಹಿತಾಸಕ್ತಿ ಎಷ್ಟು ಮುಖ್ಯನೋ ದೇಶದ ಹಿತಾಸಕ್ತಿನೂ ಕೂಡ ಅಷ್ಟೇ ಮುಖ್ಯ. ಭಾರತ ಇವತ್ತು ಶ್ರೀಲಂಕಾ ಜೊತೆ ಅಥವಾ ಪಾಕಿಸ್ತಾನ ಜೊತೆ ಇವತ್ತು ಕಾಂಪೀಟ್ ಮಾಡ್ತಾ ಇಲ್ಲ ಆರ್ಥಿಕವಾಗಿ. UPA ಸರ್ಕಾರ ಇದ್ದಾಗ ಭಾರತ ಇಟ್ ವಾಸ್ ದ 11th ಲಾರ್ಜೆಸ್ಟ್ ಎಕಾನಮಿ. ಆದರೆ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದಿಂದ 11ನೇ ಸ್ಥಾನದಲ್ಲಿದ್ದಂಥ ಭಾರತ ಇವತ್ತು 4ನೇ ಅತಿ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿಜಿಯವರ ಒಂದು ಸ್ಪಷ್ಟ ನೀತಿ ನಿಲುವುಗಳಿಂದ ಮಾತ್ರ ಇವತ್ತು ದೇಶ 4ನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿರ್ತಕ್ಕಂಥದ್ದು. ನಮ್ಮ ಗುರಿ ಏನು? ಮುಂದಿನ 4-5 ವರ್ಷದಲ್ಲಿ ಭಾರತ 3ನೇ ಅಥವಾ 2ನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತಕ್ಕಂಥ ಒಂದು ಗುರಿ. ಈಗಾಗಲೇ ಮೊನ್ನೆನೂ ಕೂಡ ವರದಿಯನ್ನು ನೋಡಿದ್ದೇವೆ ನಾವು.
UK ಬೇಸ್ಡ್ ಅರ್ನೆಸ್ಟ್ ಆ್ಯಂಡ್ ಯಂಗ್ ಒಂದು ಸರ್ವೆ ರಿಪೋರ್ಟು ಕೂಡ ಬಂದಿದೆ. ಇವತ್ತು ಭಾರತ ಕೆಲವು ವರ್ಷಗಳಲ್ಲಿ ಅಮೇರಿಕವನ್ನು ಕೂಡ ಹಿಂದಕ್ಕೆ ಎರಡನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮುತ್ತದೆ ಅಂತೇಳಿ ಇವತ್ತು ಅರ್ನೆಸ್ಟ್ ಆ್ಯಂಡ್ ಯಂಗ್ ಕೂಡ ಇವತ್ತು ರಿಪೋರ್ಟನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಮಾತನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇವತ್ತು ನರೇಂದ್ರ ಮೋದಿಜಿಯವರ ಒಂದು ದಿಟ್ಟ ನಾಯಕತ್ವ, ಅವರ ಒಂದು ಇಚ್ಛಾಶಕ್ತಿ, ಇದರ ಪರಿಣಾಮವಾಗಿ ಇವತ್ತು ದೇಶ ಮುಂದೆ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು, ಅವರ ಸಚಿವ ಸಂಪುಟದ ಸದಸ್ಯರು ಕೂಡ ಇವೆಲ್ಲವೂ ಕೂಡ ಸಮಗ್ರವಾಗಿ ಚಿಂತನೆಯನ್ನು ಮಾಡಬೇಕಾಗ್ತದೆ. ಇವತ್ತು ನಮ್ಮ ರಾಜ್ಯಕ್ಕೆ ಇವತ್ತು 14-15 ಸಾವಿರ ಕೋಟಿ ಇವತ್ತು ಕಡಿಮೆ ಆಗ್ತದೆ, ಕೇಂದ್ರ ಸರ್ಕಾರ ಅನ್ಯಾಯ ಮಾಡ್ತದೆ. ತಾವು ಗಮನಿಸ್ತಾ ಇದ್ದರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ನಿರಂತರವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿಕೊಂಡು ಕೇಂದ್ರ ನಮಗೆ ಅನ್ಯಾಯ ಮಾಡ್ತದೆ, ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಅನ್ಯಾಯ ಮಾಡ್ತದೆ, ಇದನ್ನೇ ಬಿಂಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನಿವತ್ತು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರ ಮುಖೇನ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ರಾಜ್ಯದ ಬಗ್ಗೆ ಇರ್ತಕ್ಕಂಥ ನಿಮ್ಮ ಕಳಕಳಿಯನ್ನು ನಾನು ಒಪ್ಕೊಳ್ತೇನೆ. ಆದರೆ ಇವತ್ತು ನಮ್ಮ ರಾಜ್ಯಕ್ಕೆ 14-15 ಸಾವಿರ ಕೋಟಿ ನಮಗೆ ಲಾಸ್ ಆಗ್ತದೆ ಅನ್ನೋದನ್ನು, ಇದನ್ನೇ ಪ್ರಚಾರ ಮಾಡೋದನ್ನು ಬದಿಗಿಟ್ಟು ಯಾವ ರೀತಿ ನಮ್ಮ ರಾಜ್ಯದಲ್ಲಿ ಟ್ಯಾಕ್ಸ್ ಬೇಸನ್ನು ಹೆಚ್ಚಿಗೆ ಮಾಡ್ಕೋಬೇಕು, ಯಾವ ರೀತಿ ಸುಧಾರಣೆಗಳನ್ನು ತೆಗೆದುಕೊಂಡು ಬಂದು ಲೀಕೇಜ್ಗಳನ್ನು ಪ್ರಿವೆಂಟ್ ಮಾಡಿ ಇವತ್ತು ಅದ್ರ ಬಗ್ಗೆ ರಾಜ್ಯ ಸರ್ಕಾರ ಮತ್ತು ಹಣಕಾಸಿನ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಚಿಂತನೆ ಮಾಡಿದರೆ ಅದು ರಾಜ್ಯಕ್ಕೂ ಕೂಡ ಒಳ್ಳೆಯದಾಗ್ತದೆ, ದೇಶದ ಅಭಿವೃದ್ಧಿಗೂ ಕೂಡ ಅದು ಪೂರಕ ಆಗ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಆದರೆ ಒಂದಂತೂ ಸತ್ಯ, ನಿನ್ನೆ ನಮ್ಮ ಕೇಂದ್ರ ಸರ್ಕಾರ, ನಮ್ಮ ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಈ ಐತಿಹಾಸಿಕ ನಿರ್ಧಾರ ದೇಶದ ಜನ ಇವತ್ತು ಸ್ವಾಗತ ಮಾಡ್ತಾ ಇದ್ದಾರೆ. ಇಡೀ ಜಗತ್ತು ಭಾರತದ ಕಡೆಗೆ ಇವತ್ತು ಅಚ್ಚರಿಯಿಂದ ನೋಡ್ತಕ್ಕಂಥ ಒಂದು ಸಂದರ್ಭವೂ ಕೂಡ ಇವತ್ತು ಸೃಷ್ಟಿ ಆಗಿದೆ. ಎಸ್ ಸರ್, ಏನಂದ್ರೆ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಹಿನ್ನಡೆ ಆಗ್ತದೆ ಅಂತೇಳಿ ಮುಖ್ಯಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ಅದು ಹಿನ್ನಡೆ ಆಗ್ತಾ ಇದೆ ಅನ್ನುವ ಮುಂಚಿತವಾಗಿ ಕಳೆದ 2.5 ವರ್ಷದಲ್ಲಿ ರಾಜ್ಯದಲ್ಲಿ ಯಾವ ಹೊಸ ಯೋಜನೆಗಳನ್ನು, ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ, ಇದನ್ನು ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ತಿಳಿಸ್ಬೇಕಾಗ್ತದೆ. ಮತ್ತೊಂದು ಕಡೆ GST ಪರಿಹಾರವನ್ನು ಕೊಡಬೇಕೇನು, ಹಿಂದೆ 5 ವರ್ಷಗಳ ಕಾಲ GST ಇದರಿಂದ ಪರಿಹಾರ ಸಿಗ್ತಾ ಇತ್ತು ರಾಜ್ಯಗಳಿಗೆ, ಅದನ್ನು ಮತ್ತೆ ಮುಂದುವರಿಸಬೇಕು, ಮುಂದಿನ 5 ವರ್ಷಕ್ಕೆ ಮುಂದುವರಿಸಬೇಕು ಅನ್ನೋ ಸಲಹೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ನಾನು ಪತ್ರಿಕೆಯಲ್ಲಿ ನೋಡಿದ್ದೇನೆ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ, ಇಡೀ ದೇಶ ಇವತ್ತು ಇಷ್ಟೊಂದು ರಾಜ್ಯಗಳು ಎಲ್ಲವನ್ನೂ ಕೂಡ ಸರಿದೂಗಿಸ್ಕೊಂಡು ದೇಶದಲ್ಲಿ ಅಭಿವೃದ್ಧಿನೂ ಕೂಡ ಆಗಬೇಕು, ದೇಶವು ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕು, ಆರ್ಥಿಕವಾಗಿ ಸದೃಢವಾಗಿ ಕೂಡ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರವು ಕೂಡ ಸಕಾರಾತ್ಮಕವಾಗಿ ಚಿಂತನೆಯನ್ನು ಮಾಡಿ, ಆಗಲೇ ಹೇಳಿದ್ನಲ್ಲ, ಏನು ಲೀಕೇಜ್ ಪ್ರಿಫ್ರೇಜ್ಗಳಲ್ಲಿ ಅಂತೇಳಿ ಲೀಕೇಜ್ ಇದ್ದಾವೆ ಅದನ್ನು ಹೇಗೆ ತಡಿಬೇಕು, ಯಾವ ರೀತಿ ಹಣಕಾಸಿನ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಆರ್ಥಿಕ ಫೈನಾನ್ಸ್ ಮಿನಿಸ್ಟರ್ ಆಗಿ ಅವ್ರು ಯಾವ ರೀತಿ ಮಾಡಬೇಕು, ಇದ್ರ ಬಗ್ಗೆ ಚಿಂತನೆ ಮಾಡಬೇಕೇ ವಿನಃ ಅವ್ರು ಕೇಳಿರೋದು ತಪ್ಪು ಅಂತ ಹೇಳೋದಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ, ಹಣಕಾಸು ಸಚಿವರಾಗಿ ಅವ್ರು ಕೇಳೋದಕ್ಕೆ ಅಧಿಕಾರ ಇದೆ. ಆದರೆ ಇವತ್ತು ದೇಶದ ಬಗ್ಗೆನೂ ಕೂಡ ಚಿಂತನೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರುಪಿ ವ್ಯಾಲ್ಯೂ ಬೀಳಬೇಕಾದ್ರೆ ತುಂಬಾ ತಡವಾಗಿ ನಿರ್ಧಾರ ತಗೊಂಡಿನ GST ಕಡಿಮೆ ಮಾಡಿರಲ್ಲ, ಈಗಾಗಲೇ ಸಾಕಷ್ಟು ಎಕನಾಮಿಕಲಿ ಹಾಳಾಗಿದೆ, ಮನಿ ವ್ಯಾಲ್ಯೂ ರುಪಿ ವ್ಯಾಲ್ಯೂ ಬಿದ್ದೋಗಿದೆ. ಇಷ್ಟೊಂದು ತಡವಾಗಿ ನಿರ್ಧಾರ ತಗೊಂಡಿರೋದು ಏನು ಲಾಭ ಆಗುತ್ತೆ ಸರ್?
ನೋಡಿ, ಈಗ ಆರೋಗ್ಯ ವಿಮೆ ಬಗ್ಗೆನೂ ಕೂಡ ಸಾಕಷ್ಟು ವರ್ಷಗಳಿಂದ ಡಿಮಾಂಡ್ ಇತ್ತು. ಅದ್ರ ಮೇಲೆ ಇರ್ತಕ್ಕಂಥ GST ಇದನ್ನು ತೆಗೆದುಹಾಕಬೇಕು ಅಂತ ಅದನ್ನು ಕೂಡ ಒಳ್ಳೆ ನಿರ್ಣಯವನ್ನು ಮಾಡಿದ್ದಾರೆ. ನೋಡಿ, ಒಬ್ಬರು ಹಣಕಾಸಿನ ಸಚಿವರಾಗಿ ಯಾವ ನಿರ್ಧಾರವನ್ನು ಯಾವ ಕಾಲಘಟ್ಟದಲ್ಲಿ ತೆಗೆದುಕೊಳ್ಬೇಕು, ಅದಕ್ಕೆ ಸಾಧಕ ಬಾಧಕಗಳೇನು, ಇವತ್ತು ನೋಡ್ತಾ ಇದ್ರಿ, ಗ್ಲೋಬಲ್ ಸಿನಾರಿಯೋ ನೋಡ್ತಾ ಇದ್ರಿ, ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ ಎಲ್ಲವೂ ಕೂಡ. ದರ್ ಆರ್ ಡಿಫ್ರೆಂಟ್ ಪ್ಯಾರಾಮೀಟರ್ಸ್. ಒಬ್ಬ ಹಣಕಾಸಿನ ಸಚಿವರಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗಿದ್ದರೆ ದೇಶದ ಆರ್ಥಿಕ ಸ್ಥಿತಿಯನ್ನು ಕೂಡ ಗಮನದಲ್ಲಿಡ್ಕೊಂಡು, ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆಗಳು ಎಲ್ಲವನ್ನು ಕೂಡ ಗಮನದಲ್ಲಿಡ್ಕೊಂಡು, ಮತ್ತು GST ಇಂಪ್ಲಿಮೆಂಟೇಷನ್ ಮಾಡಿ ಎಷ್ಟು ವರ್ಷಗಳಾಗಿದೆ ಇವೆಲ್ಲವನ್ನು ಕೂಡ ಆಧಾರವಾಗಿಟ್ಕೊಂಡು ನಿರ್ಧಾರ ಮಾಡಬೇಕಾಗ್ತದೆ. ಇದು ಬೇಗ ಆಗಿದೆಯೋ ತಡ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಕೇಂದ್ರ ಸರ್ಕಾರ. ಅದನ್ನು ನಾವು ಸ್ವಾಗತ ಮಾಡಬೇಕಾಗ್ತದೆ. ನರೇಂದ್ರ ಮೋದಿ ಅವರು ಚೈನಾ ಭೇಟಿ ಮುಗಿಸ್ಕೊಂಡು ಇಸಿಒ ದೇಶಕ್ಕೆ ಡೈರೆಕ್ಟ್ ಆಗಿ ಪಾಕಿಸ್ತಾನ ಸಪೋರ್ಟ್ ಮಾಡಿದಂಥ ದೇಶ, ಅಲ್ಲಿ ಹೋಗ್ಬರಂತ ಅಗತ್ಯತೆ ಇತ್ತ ಈ ಟೈಮಿಗೆ? ಇವತ್ತು ನಮ್ಮ ಮುಂದೆ ಇರ್ತಕ್ಕಂಥ ಸವಾಲೇನು ಭಾರತದ ಮುಂದೆ, ಒಂದು ಕಡೆ ಅಮೆರಿಕ ದೊಡ್ಡಣ್ಣನಾಗಿ ಯಾವ ರೀತಿ ತನ್ನ ವರ್ತನೆಯನ್ನು ಬದಲಾವಣೆ ಮಾಡಿಕೊಳ್ತಾ ಇದೆ, ಜಗತ್ತಿನ ಇತರ ದೇಶಗಳಿಗೆ ಒಂದು ರೀತಿ ಟ್ಯಾಕ್ಸ್ಗಳನ್ನು ಹಾಕಿ ಯಾವ ರೀತಿ ಕಟ್ಟಾಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರ ನಡುವೆ ನಮ್ಮ ದೇಶ ಇವತ್ತು ಭಾರತ ಇವತ್ತು ವೇಗದಲ್ಲಿ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇರಬೇಕಾದ್ರೆ ತಾವು ನೋಡಿದ್ರಿ, ಎಂಥ ಕೋವಿಡ್ ಸಂದರ್ಭದಲ್ಲೂ ಕೂಡ ಭಾರತಕ್ಕೆ ಆರ್ಥಿಕವಾಗಿ ಹಿನ್ನಡೆ ಆಗಲಿಲ್ಲ. ಕಾರಣ ಅಂದರೆ ನರೇಂದ್ರ ಮೋದಿಜಿಯವರು ತೆಗೆದುಕೊಂಡಿರ್ತಕ್ಕಂಥ ಒಂದು ದಿಟ್ಟ ನಿರ್ಧಾರಗಳು. ಇವತ್ತು ನಮ್ಮ ದೇಶ ಇವತ್ತು ಜಗತ್ತಿನ ಅಗ್ರಗಣ್ಯ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು, ಆರ್ಥಿಕವಾಗಿ ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಬೇಕು ಅಂತ ಹೇಳಿದಾಗ ಅದೆಲ್ಲವನ್ನೂ ಕೂಡ ಕಣ್ಮುಂದಿಡ್ಕೊಂಡು ಕೆಲವು ನಿರ್ಧಾರವನ್ನು ಪ್ರಧಾನಮಂತ್ರಿ ತೆಗೆದುಕೊಳ್ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಹೋಗೇನು ಚೈನಾ ಆಗಲಿ ರಷ್ಯಾ ಏನಾಗಲಿ ಪಾಕಿಸ್ತಾನ ಮಾಡಿರ್ತಕ್ಕಂಥ ಸರಿ ಅಂತ ಅವ್ರು ಯಾರೂ ಕೂಡ ಹೇಳಿಲ್ಲ. ಹಾಗಾಗಿ ನೀವು ನೋಡ್ತಾ ಇರಿ, ಕಾಲಕ್ರಮೇಣ ಯಾವ ರೀತಿ ಭಾರತದ ಪರವಾಗಿ ಇವತ್ತು ವಾತಾವರಣ ನಿರ್ಮಾಣ ಆಗ್ತಾ ಇದೆ, ಮುಂದೂ ಕೂಡ ಯಾವ ರೀತಿ ನಿರ್ಮಾಣ ಆಗ್ತಾವೆ ಎಲ್ಲರೂ ಕೂಡ ನೋಡೋರಿದ್ದೀರಿ.